ಹಲೋ ಎವ್ರಿವಾನ್. ನಾವೀಗ 11ನೇ ಪ್ರಶ್ನೆಯನ್ನ ನೋಡೋಣ. 880 ವ್ಯಾಟ್ ಸಾಮರ್ಥ್ಯವನ್ನು ಹೊಂದಿರುವ ಒಂದು ಫ್ಯಾನ್ ಅನ್ನು 220 ವೋಲ್ಟ್ ವಿಭವಾಂತರದ ಮೂಲಕ್ಕೆ ಸಂಪರ್ಕಿಸಿದೆ. ಈ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ರೋಧವನ್ನು ಲೆಕ್ಕಾಚಾರ ಮಾಡಿ. ಇಲ್ಲಿ 880 ವ್ಯಾಟ್ ಸಾಮರ್ಥ್ಯವನ್ನ ಹೊಂದಿರುವ ಒಂದು ಫ್ಯಾನ್ ನ ಸಾಮರ್ಥ್ಯ ಎಷ್ಟಿದೆ? 880 ವ್ಯಾಟ್ ಇದೆ. ಅದನ್ನ 220 ವೋಲ್ಟ್ ವಿಭವಾಂತರವನ್ನ ಹೊಂದಿರುವಂತಹ ಒಂದು ಬ್ಯಾಟರಿಗೆ ಸಂಪರ್ಕಿಸಿದ್ದಾರೆ. ಈಗ ಈ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹ ಮತ್ತೆ ವಿದ್ಯುತ್ ರೋಧವನ್ನ ಲೆಕ್ಕಾಚಾರ ಮಾಡ್ಲಿಕ್ಕೆ ಹೇಳಿದ್ದಾರೆ. ಇಲ್ಲಿ ನಾವು ಬರ್ಕೊಳ್ಳೋದಿದ್ರೆ ಸಾಮರ್ಥ್ಯ P ನ್ನ ಹೇಳ್ತೀವಿ. P ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 880 ವ್ಯಾಟ್. ಸರಿ. ಹಾಗಿದ್ರೆ ವಿಭವಾಂತರ V 220 ವೋಲ್ಟ್. ಸರಿ. ಏನನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ? ವಿದ್ಯುತ್ ಪ್ರವಾಹ I ಎಷ್ಟು, ವಿದ್ಯುತ್ ರೋಧ R ಎಷ್ಟು. ಈಗ ನಮಗ್ ಗೊತ್ತಿದೆ ವಿದ್ಯುತ್ ಸಾಮರ್ಥ್ಯ P is equal to V into I. ಈ ಫಾರ್ಮುಲಾ ನಮ್ಗೆ ಗೊತ್ತಿದೆ. ಆದ್ರೆ ಇದ್ರಲ್ಲಿ ನಮ್ಗೆ I ಗೊತ್ತಿಲ್ಲ. I ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಇದನ್ನ ರಿಅರೇಂಜ್ ಮಾಡಿದ್ರೆ ಏನಾಗುತ್ತೆ? I is equal to P divided by V. P divided by V. P ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 880 ವ್ಯಾಟ್ ಕೊಟ್ಟಿದ್ದಾರೆ. V ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ? 210 ವೋಲ್ಟ್ ಕೊಟ್ಟಿದ್ದಾರೆ. ಅಂದ್ರೆ ಎಷ್ಟು ಬಂತು? ಸಾಮರ್ಥ್ಯ P 22 ಅಂತ 22 4 ಸಾರಿ, ಇಲ್ಲಿ P ಅಲ್ಲ, ಇದು I. P ಅಂತ ಬರುತ್ತಾ? ಇದು I ಆಗ್ಬೇಕು. ಯಾಕೆಂದ್ರೆ I is equal to P by V ಅಲ್ವಾ? ಹಾಗಾಗಿ I is equal to P 880 ಡಿವೈಡೆಡ್ ಬೈ V ವ್ಯಾಲ್ಯೂ 220. 4 ಆಂಪಿಯರ್ ವಿದ್ಯುತ್ ಪ್ರವಾಹ 4 ಆಂಪಿಯರ್ ಆಯ್ತು. ಈಗ ವಿದ್ಯುತ್ ಪ್ರವಾಹ ಗೊತ್ತಿದೆ ನಮಗೆ, ವಿಭವಾಂತರವೂ ಗೊತ್ತಿದೆ. ರೋಧವನ್ನ ಫೈಂಡ್ ಔಟ್ ಮಾಡಬಹುದಾ? V is equal to IR. ಓಮ್ನ ನಿಯಮದ ಪ್ರಕಾರ ಇದು ನಮ್ಗೆ ಗೊತ್ತಿದೆ ಅಲ್ವಾ? ಹಾಗಿದ್ರೆ R ನಮಗೆ ಗೊತ್ತಿಲ್ಲ. R is equal to ಏನಾಗುತ್ತೆ? ರಿಅರೇಂಜ್ ಮಾಡಿದ್ರೆ V divided by I. V ವ್ಯಾಲ್ಯೂ ಎಷ್ಟಿದೆ? 220 ವೋಲ್ಟ್ ಇದೆ. ಡಿವೈಡೆಡ್ ಬೈ I. ಕರೆಂಟ್ ಎಷ್ಟಿದೆ? 4 ಆಂಪಿಯರ್ ಇದೆ. ಹಾಗಾಗಿ ಇಲ್ಲಿ ಉತ್ತರ ಎಷ್ಟು ಬಂತು? 55 ರೋಧದ ಏಕಮಾನ ಓಮ್. ಹಾಗಾಗಿ ವಿದ್ಯುತ್ ಪ್ರವಾಹ 4 ಆಂಪಿಯರ್, ರೋಧ 55 ಓಮ್. ಈ ರೀತಿಯಾಗಿ ಇದನ್ನ ಲೆಕ್ಕಾಚಾರ ಮಾಡುವಂಥದ್ದು. ಥ್ಯಾಂಕ್ ಯು.